ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಗೆ ಏನು ಅನುಮೋದನೆಯನ್ನ ನೀಡಲಾಗಿದೆ, ಇದಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೈತರ ವಿರೋಧದ ಹೋರಾಟಕ್ಕೆ ಜೆಡಿಎಸ್ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. 3 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜನರನ್ನ ಭಯಪಡಿಸೋದಕ್ಕೆ ವ್ಯವಸ್ಥಿತ ಸಂಚನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ದೊಡ್ಡ ಗ್ಯಾಂಗ್ ಅನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ದಪ್ಪ ಚರ್ಮದ ಸರ್ಕಾರದ ಉದ್ದಟತನವನ್ನು ಮಣಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ. ರೈತರು ಯಾವುದೇ ಕಾರಣಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ಎಲ್ಲ ರೀತಿಯ ಹೋರಾಟವನ್ನು ನಾವು ಮಾಡ್ತೇವೆ, ಸ್ಟೇ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಡದಿಯ ಅನ್ನದಾತರಿಗೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರು ಕೊಟ್ಟಿರುವಂತಹ ಅಭಯ ಇದು. ಭಾನುವಾರದಂದು ಪಾದಯಾತ್ರೆ ಮಾಡೋದಾಗಿ ಕೂಡ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಘೋಷಣೆಯನ್ನು ಸಹ ಮಾಡಿದ್ದಾರೆ. ಮಾತಾಡ್ತೀನಿ ಮುಂದಕ್ಕೆ ಹಾಕೋಣ ಚೇರ್ ಒಂದು ಸ್ವಲ್ಪ. ಮಳೆ ಬಂದ ಕಾರಣ ಕೆಲ ಕಾಲ ಸ್ಥಗಿತಗೊಂಡ ಸುದ್ದಿಗೋಷ್ಠಿ ಮತ್ತೆ ಮರು ಆರಂಭಗೊಳ್ತು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತಹ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಜೊತೆಗೆ ನಾವಿದ್ದೇವೆ, ಎಲ್ಲ ರೀತಿಯ ಹೋರಾಟವನ್ನು ನಾವು ಮಾಡ್ತೇವೆ, ನೀವ್ಯಾರೂ ಭಯ ಪಡಬೇಕಾಗಿಲ್ಲ, ನಾವು ಹೋರಾಟವನ್ನ ಮಾಡಿ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಏನು ಅನುಮೋದನೆಯನ್ನ ಕೊಡಲಾಗಿದೆ ಇದಕ್ಕೆ ತಡೆ ತರ್ತೇವೆ, ಸ್ಟೇ ತೆಗೆದುಕೊಂಡು ಬರ್ತೇವೆ ಅನ್ನುವ ಅಭಯವನ್ನ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ನೋಡ್ಕೊಂಡ್ ಬರೋಣ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ರಾಜ್ಯ ಸರ್ಕಾರ ಏಕಾಏಕಿ ತರಾತುರಿಯಲ್ಲಿ ಒಂದು ಅಧಿಸೂಚನೆ ಹೊರಡಿಸಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ, ಭೂಮಿಯನ್ನು ಅಕ್ವೈರ್ ಮಾಡಲಿಕ್ಕೆ ಮುಂದಾಗಿದೆ. ಏನ್ ಹೇಳ್ತೀರಾ ಸರ್? ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಕೂಡ ಜೀರ್ಣಿಸ್ಕೊಳ್ತೇವೆ. ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ಕೊಂಡು ರೈತರ ಬಾಳಿನಲ್ಲಿ ಮರಣ ಶಾಸನವನ್ನ ಬರಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಇದು ಇವತ್ತಿಂದ ಅಲ್ಲ, ಕಳೆದ 450ಕ್ಕೂ ಹೆಚ್ಚು ದಿನಗಳಿಂದ ರೈತ ಮಹಿಳೆಯರು, ಹಿರಿಯಕರು, ಯುವಕರು, ಒಟ್ಟಾರೆಯಾಗಿ ಎಲ್ಲಾ ವರ್ಗದ ಜನ ಬೀದಿಲ್ ನಿಂತು ಹೋರಾಟಕ್ಕೆ ಕರೆ ಕೊಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ನೀವೇ ಹೇಳಿ, ನನಗೆ 1 ಗುಂಟೆ ಜಮೀನಿರಲಿ, ಅರ್ಧ ಇಡೀ ಜಾಗ ಇರಲಿ, ಅಕ್ವಿಸಿಷನ್ ಮಾಡಬೇಕಾದಂತ ಪ್ರಾಸೆಸ್ ಹೇಗಿರಬೇಕು? ಒಂದು ಸೋಷಿಯಲ್ ಸರ್ವೆ ಮಾಡಬೇಕು. ಸೋಷಿಯಲ್ ಸರ್ವೆ ಮಾಡಿದಾರಾ? ಬಂದಿದಾರಾ? ಕನ್ಸೆಂಟ್ ತಗೊಂಡಿದಾರಾ? ಹಳ್ಳಿಗಳಿಗೆ ಬಂದಿದಾರಾ? ಯಾರಾದ್ರೂ ಬಂದು ಕೇಳಿದಾರಾ? ಏನಿದೆ ಪರಿಸ್ಥಿತಿ, ವಾತಾವರಣ ಏನಿದೆ, ಇದರಲ್ಲಿ ಎಷ್ಟು ಜನ ಕೊಡೋದಕ್ಕೆ ಸಿದ್ಧ ಇದ್ದೀರಿ, ಎಷ್ಟು ಜನ ಬೇಡ ಅಂತಕ್ಕಂಥ ಹೇಳ್ತಕ್ಕಂಥ ಸಂಖ್ಯೆ ಎಷ್ಟಿದೆ? ಇಲ್ಲಿವರೆಗೂ ಆ ಪ್ರಯತ್ನ ಮಾಡಿಲ್ಲ. ಬದಲಾಗಿ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಇತ್ತೀಚೆಗೆ ಕಾಟಾಚಾರಕ್ಕೆ 1 ಜನ ಕರೆದು ಕೂರ್ಸ್ಕೊಂಡು ಸುಮ್ಮನೆ ಒಂದು ಡಾಕ್ಯುಮೆಂಟ್ ಫೈಲಿಂಗ್ ಮಾಡಬೇಕು ಅಂತ ನಾವು ಕರೆದಿದ್ವು 1 ಜನ ರೈತರನ್ನ ಅಂತ ಕರೆದು ಕೂರ್ಸ್ ಮಾತಾಡಿದ್ರು. ಹಂಗಾರೆ 4,000 ಜನ ಹೆಚ್ಚು ಕಮ್ಮಿ ತಕರಾರು ಅರ್ಜಿಗಳು ಹಾಕಿದಾರಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡಿದಾರಲ್ಲ, ಅಲ್ಲಿ ಓದಂತವ್ರು ಹಂಗಾರೆ ಯಾರು ತಕರಾರು ಎತ್ತಲಿಲ್ವೇ? ಹಂಗಾರೆ ಓದವರು ರೈತರ ಪರ ಇದ್ರ, ಸರ್ಕಾರದ ಪರ ಇದ್ರ? ಯಾರನ್ನ ಕರ್ಕೊಂಡು ಹೋದ್ರ ಅವತ್ತು? ಹಂಗಾರಲ್ಲಿ ಅವ್ರು ಹೇಳ್ತಾರೆ, ಸಿಎಂ ಅವ್ರು ಹೇಳ್ತಾರೆ, ರೈತರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. 80% ಅಂದ್ರೆ 80% ಜನ ಒಪ್ಕೊಂಡಿದ್ದಾರೆ, ಯಾರೋ 20 ಜನ ಮಾತ್ರ ಒಪ್ಕೊಂಡಿಲ್ಲ. ಜೊತೆಗೆ ಅವ್ರು ಯಾರು ಕೂಡ ರೈತರಲ್ಲ ಅನ್ನೋ ಮಾತನ್ನ ಹೇಳ್ತಿರೋಂಥದ್ದು. ಇವ್ರು ಯಾರು ರೈತರಲ್ಲ, ಸುಮ್ನೆ ಹಸಿರು ಶಾಲ ಹಾಕೊಂಡವ್ರೆ. ನೋಡಿ ಅವ್ರನ್ನೆಲ್ಲ ರೈತರು ಕಾಣ್ತಾರ? ಅವರು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಿಲ್ಲ ಅವರೆಲ್ಲ. ಏನ್ ಮಾತಾಡ್ತಾರ್ರಿ? ಅಲ್ಲ, ನಾನ್ ಹೇಳೋದಣ್ಣ, ಈ ತರ ಮಾತುಗಳಾಡ್ಕೊಂಡು ಯಾಕೆ ರೈತರನ್ನ ಒಕ್ಕಲೆಬ್ಬಿಸ್ತೀರಿ? ಕೊನೆಗೆ ಒಳ್ಳೇದು ಮಾಡಕ್ಕಾಗಿಲ್ಲ ಅಂದ್ರೂ ನೆಮ್ಮದಿಯಾಗಿ ಅವ್ರ ಪಿತ್ರಾರ್ಜಿತ ಆಸ್ತಿ ಎಷ್ಟೋ ಜನ ಬಂದು ಗ್ರೌಂಡ್ ಅಲ್ಲಿ ಇಳಿದು ನೋಡಿದ್ರೆ ಅರ್ಥ ಆಗ್ತದೆ. ಹೈನುಗಾರಿಕೆ 5 ರಿಂದ 6 ಲಕ್ಷ ಲೀಟರ್ ಇವತ್ತು ಡೈರಿಗೆ ಹಾಕ್ತಾ ಇದಾರಲ್ಲ ಹಾಲು. ಎಷ್ಟು ಜನ ಸ್ವಂತ ಜಮೀನು ಇಟ್ಕೊಂಡಿದ್ದಾರೆ ಪ್ರಶ್ನೆ ಮಾಡಿ ಹೋಗ್ಬಿಟ್ಟು? ಎಷ್ಟು ಜನ ಕೂಲಿ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದಾರೆ ಕೇಳಿ ಹೊಲ ಗದ್ದೆಗಳಲ್ಲಿ? ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ ಗೊತ್ತಾ? ಗುತ್ತಿಗೆಗೆ ತಗೊಂಡು ಜಮೀನ್ನ 5, 6, 8 ಹಸುಗಳು ಸಾಕೊಂಡು ಗುತ್ತಿಗೆ ಕೊಟ್ಟಿರ್ತಕ್ಕಂಥವನ್ಗೂ ದುಡ್ಡು ಕೊಟ್ಟು ಎಕ್ಸ್ಪೆಂಡಿಚರ್ನು ಕಳೆದು, ಮೇವು ಎಕ್ಸ್ಪೆಂಡಿಚರ್ ಕಳೆದು ಎಷ್ಟೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡು 3 ಹೊತ್ತು ಗಂಜಿ ಕುಡ್ಕೊಂಡಾದ್ರೂ ಬದುಕ್ತಾವ್ರೆ. ನೆಮ್ಮದಿಯಾಗಿ ಬಿಟ್ಬಿಡ್ಲಿ ರೈತರನ್ನ ಒಕ್ಲೆಪ್ಸೋದ್ ಬೇಡ. ಸರ್ಕಾರ ಈ ರೀತಿ ನಿರ್ಧಾರ ತಗೊಂಡಿದೆ, ರೈತರಿಗೆ ಅನ್ಯಾಯ ಮಾಡಿದೆ. ತಾವು ಈ ಒಂದು ರೈತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಿ?
ಈಗ ನೋಡಿ ಫೈನಲ್ ನೋಟಿಫಿಕೇಶನ್ ಗೆಜೆಟ್ ಜಾರಿಗೊಳಿಸಿದ್ದಾರೆ. 500 ಎಕರೆ ಈಗ ಆಲ್ರೆಡಿ 3 ಊರುಗಳದು ನಾನು ಹೇಳ್ದೆ ಲಿಸ್ಟು. ಅದ್ರಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿದೀನಿ. ಈಗ ಸರ್ಕಾರ ದಪ್ಚರ್ಮದ ಸರ್ಕಾರ, ಅವ್ರಿಗೆ ಕಿವಿನೂ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ರೈತರು ಕೂಗು ಅವ್ರಿಗೆ ಕೇಳಿಸ್ತಾ ಇಲ್ಲ. ಇಲ್ಲಿ ಅಲ್ಟಿಮೇಟ್ಲಿ ನೋಡೋಣ, ಇದು ನಾವು ಕಾನೂನಿನ ಹೋರಾಟ ಮಾಡಲೇಬೇಕಾಗ್ತದೆ. ಅದಕ್ಕೆ ರೈತರು ನಮ್ಮ ಜೊತೆನಲ್ಲಿ ಬಲವಾಗಿ ನಿಂತ್ಕೋತಾರೆ, ಅವ್ರ ಜೊತೆ ನಾವಿರ್ತೇವೆ, ಹೋರಾಟ ಕಟ್ತೇವೆ. ಜೊತೆಗೆ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು ಯಾವ ರೀತಿ ಇರುತ್ತೆ ಸರ್ ಪಾದಯಾತ್ರೆ? ಪಾದಯಾತ್ರೆ 21ನೇ ತಾರೀಕಣ. ಪಾದಯಾತ್ರೆ ಅದಕ್ಕೇನು ವಿಶೇಷ ಬಣ್ಣ ಏನಿಲ್ಲ. ನಿಜವಾದಂತಹ ಆಕ್ರೋಶಭರಿತವಾದಂತ ರೈತರು ನಮ್ಮ ಜೊತೆಯಲ್ಲಿ ಪಾದಯಾತ್ರೆಗೆ ಮುಂದಿನ ಭಾನುವಾರದ ದಿನ 21ನೇ ತಾರೀಕು ಹೆಜ್ಜೆ ಹಾಕ್ತಾರೆ. ನಾ ಬರ್ತೀನಿ. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.